ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸ್ವತಂತ್ರ ರೈತ ಸಂಘ ಕಾಸರಗೋಡು ನಗರಸಭೆ ಸಮಿತಿಯ ನೇತೃತ್ವದಲ್ಲಿ ಕೃಷಿ ಭವನದ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ ಆಯೋಜನೆ. ಕೇಂದ್ರ ಮತ್ತು ಕೇರಳ ಸರ್ಕಾರಗಳ ರೈತ ವಿರೋಧಿ ನಿಲುವನ್ನು ವಿರೋಧಿಸಿ. ಕುಟುಂಬಶ್ರೀ ಕಾಸರಗೋಡು ಜಿಲ್ಲಾ ಮಿಷನ್ ಆಶ್ರಯದಲ್ಲಿ ಮಾಧ್ಯಮ ವಿಚಾರ ಸಂಕಿರಣ ಆಯೋಜನೆ. ಕಾಸರಗೋಡು ಪ್ರೆಸ್ ಕ್ಲಬ್ ಹಾಲ್ನಲ್ಲಿ. ಮಂಜೇಶ್ವರದ ಹಲವೆಡೆ ಹೆಚ್ಚಾಗುತ್ತಿದೆ ಬೀದಿ ನಾಯಿಗಳ ಹಾವಳಿ. ಭೀತಿಯಲ್ಲಿ ಪೋಷಕರು, ಸಂಬಂಧಪಟ್ಟ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರ ಆಗ್ರಹ. ಕವಿ, ಕಾದಂಬರಿಕಾರ, ಲೇಖಕ ಸುರಾಫ್ ಅವರ ವಿಶೇಷ ಪುಸ್ತಕ ಇಂಕ್ ಒಡಕ್ನ ಬಿಡುಗಡೆ ಕಾರ್ಯಕ್ರಮ ಕಾಸರಗೋಡು ಜಿಲ್ಲಾ ಲೈಬ್ರರಿ ಹಾಲ್ನಲ್ಲಿ. ಕಾಸರಗೋಡು ಪರಿವಾರ ಬಂಟರ ಸಂಘದ ಯುವ ವೇದಿಕೆಯ ಆಶ್ರಯದಲ್ಲಿ ಕೆಸರುಗದ್ದೆ ಕ್ರೀಡೋತ್ಸವ ಕಾರ್ಯಕ್ರಮ. ಕೃಷ್ಣನಾಯಕ್ ಬೀರಂತಬೈಲು ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಸ್ವತಂತ್ರ ರೈತ ಸಂಘ ಕಾಸರಗೋಡು ನಗರಸಭೆ ಸಮಿತಿಯ ನೇತೃತ್ವದಲ್ಲಿ ಕೃಷಿ ಭವನದ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ ಆಯೋಜಿಸಲಾಯಿತು. ಕೇಂದ್ರ ಮತ್ತು ಕೇರಳ ಸರ್ಕಾರಗಳ ರೈತ ವಿರೋಧಿ ನಿಲುವನ್ನು ವಿರೋಧಿಸಿಯಾಗಿದೆ ಪ್ರತಿಭಟನೆ ಆಯೋಜಿಸಲಾಗಿರುವುದು. ಸ್ವತಂತ್ರ ರೈತ ಸಂಘ ಕಾಸರಗೋಡು ನಗರಸಭೆ ಸಮಿತಿಯ ನೇತೃತ್ವದಲ್ಲಿ ಕೇಂದ್ರ ಹಾಗೂ ಕೇರಳ ಸರ್ಕಾರಗಳ ರೈತ ವಿರೋಧಿ ನಿಲುವನ್ನು ವಿರೋಧಿಸಿ ಮಾರ್ಚ್ ಹಾಗೂ ಪ್ರತಿಭಟನಾ ಧರಣಿ ನಡೆಸಲಾಯಿತು. ಕಾಡು ಪ್ರಾಣಿಗಳ ಉಪಟಳ ತಡೆಗಟ್ಟಬೇಕು, ಜನವಿರೋಧಿ ರೈತ ವಿರೋಧಿ ನೀತಿಯನ್ನು ಸರಿಪಡಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಾಸರಗೋಡು ನಗರಸಭೆ ಕೃಷಿ ಭವನಕ್ಕೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಸ್ವತಂತ್ರ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಸಿಎ ಅಬ್ದುಲ್ಲಾ ಕುಂಞಿ ಹಾಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುನ್ಸಿಪಲ್ ಅಧ್ಯಕ್ಷ ಜೈನುದ್ದೀನ್ ಪಟೇಲ ಹೊಳಪು ಅಧ್ಯಕ್ಷತೆ ವಹಿಸಿದ್ದರು. ಮುಸ್ಲಿಂ ಲೀಗ್ ಜಿಲ್ಲಾ ಕಾರ್ಯದರ್ಶಿ അബ്ദുള്ള കുഞ്ഞി ചേർക്കള മുഖ്യ ഭാഷണം ಮಾಡಿದರು. കേരളത്തിലെ കർഷകർക്ക് കൊടുക്കേണ്ട സബ്സിഡികൾ ഒന്നും തന്നെ കൊടുക്കുന്നില്ല. സബ്സിഡികൾ കൊടുക്കാതെ കേരളത്തിന്റെ കർഷകർക്ക് നൽകേണ്ട ആനുകൂല്യങ്ങൾ ബഡ്ജറ്റ് പ്രൊവിഷനുകളിൽ സബ്സിഡിക്ക് പണം വെക്കുകയും പക്ഷേ സാമ്പത്തിക ബാധ്യതകളാണെന്ന് പറഞ്ഞ് കർഷകർക്ക് മുമ്പിൽ കൈമലർത്തി കർഷകരെ നട്ടം തിരിക്കുന്ന രീതിയിലേക്കാണ് കേരളത്തിന്റെ ഗവൺമെന്റ് മുന്നോട്ട് വരുന്നത്. മുഹമ്മദ് ഹാജി വെൽക്കം, ഹമീദ് പെദിര, നൈമുൻ നിസ, പി.വി. ಅಬ್ದುಲ್ಲಾ, ಕೆ.ಎಂ. ರಹೀಂ ನಲಿಕುನ್, ಅಸೈನರ್ ತಾನಿಯತ್, ಲತೀಫ್, ಬಶೀರ್ ಎಂಬಿವರು ಮಾತನಾಡಿದರು. ಸ್ವತಂತ್ರ ರೈತ ಸಂಘ ಕಾಸರಗೋಡು ನಗರಸಭೆಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಐಡಿಯಲ್ ಸ್ವಾಗತಿಸಿ ಕೆ. ಯೂಸುಫ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕುಟುಂಬಶ್ರೀ ಕಾಸರಗೋಡು ಜಿಲ್ಲಾ ಮಿಷನ್ ಆಶ್ರಯದಲ್ಲಿ ಮಾಧ್ಯಮ ವಿಚಾರ ಸಂಕಿರಣ ಆಯೋಜಿಸಲಾಯಿತು. ಕಾಸರಗೋಡು ಪ್ರೆಸ್ ಕ್ಲಬ್ ಹಾಲ್ನಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಕುಟುಂಬಶ್ರೀ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ದಿನೇಶ್ ಉದ್ಘಾಟಿಸಿದರು. ಕುಟುಂಬಶ್ರೀ ಕಾಸರಗೋಡು ಜಿಲ್ಲಾ ಮಿಷನ್ ಆಶ್ರಯದಲ್ಲಿ ಮಾಧ್ಯಮ ವಿಚಾರ ಸಂಕಿರಣವನ್ನು ಕಾಸರಗೋಡು ಪ್ರೆಸ್ ಕ್ಲಬ್ ಹಾಲ್ನಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಕುಟುಂಬಶ್ರೀ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ದಿನೇಶ್ ಉದ್ಘಾಟಿಸಿದರು. കുടുംബശ്രീ ചെയ്യാത്ത കാര്യങ്ങളില്ല, കുടുംബശ്രീ കൈവെക്കാത്ത കാര്യങ്ങളില്ല. കുടുംബശ്രീയെ കുറിച്ച് ഞാൻ ആലോചിച്ചു. കുടുംബശ്രീ വലിയ പാലം റോഡ് നിർമ്മാണം വെച്ച് ബാക്കിയൊക്കെ ഈവൻ കെട്ടിട നിർമ്മാണത്തിൽ പോലും കുടുംബശ്രീ യൂണിറ്റ് തുടങ്ങിയിട്ടുണ്ട്. അത്ര ഉപയോഗിച്ച് ബാക്കി എല്ലാ കാര്യത്തിലും കുടുംബശ്രീ ഒരു സർക്കാരിന്റെ പരിചയമാണെന്ന് പറയാം. എന്ത് ചെയ്യുന്നു അതൊക്കെ കുടുംബശ്രീയിൽ ഉണ്ടെന്ന് പറയാനുള്ളത്. അത്രയും വലിയൊരു സംവിധാനമാണ് കുടുംബശ്രീ എന്ന് പറയുന്നത്. 48 ലക്ഷം നമ്മളിപ്പോൾ 50+ ക്യാമ്പയിനിലേക്ക് പോവുകയാണ്. 50 ലക്ഷം ആൾക്കാരെ കുടുംബശ്രീയിലേക്ക് എത്തിക്കാൻ വേണ്ടിയുള്ള പ്രവർത്തനം തുടങ്ങി എല്ലാ ജില്ലകളിലും തുടങ്ങി കഴിഞ്ഞു. 48 ലക്ഷം മുതൽ 50 ലക്ഷം ഈ വർഷാവസാനത്തോടു കൂടി എത്തിക്കാനാണ് നമ്മൾ ഉദ്ദേശിക്കുന്നത്. ಜಿಲ್ಲಾ ಇನ್ಫಾರ್ಮೇಷನ್ ಆಫೀಸರ್ ಮಧುಸೂದನನ್ ಎಂ ಅಧ್ಯಕ್ಷತೆ ವಹಿಸಿದ್ದರು. ಕುಟುಂಬಶ್ರೀ ಮಿಷನ್ ಪಿಆರ್ಒ ಡಾಕ್ಟರ್ ಅಂಜಲ್ ಕೃಷ್ಣಕುಮಾರ್ ಮುಖ್ಯ ಭಾಷಣ ಮಾಡಿದರು. ವಲಯಪರಂಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜೀವನ್ ವೇವಿ, ಬೇಡಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಎನ್ ಧನ್ಯ, ಕಾರಡ್ಕ ಸಿಡಿಎಸ್ ಚೇರ್ಪರ್ಸನ್ ಸವಿತಾ ಕುಮಾರಿ ಪಿ, ಪ್ರಸನ್ನ, ಪದ್ಮಾವತಿ, ತಂಗಮಣಿ, ರಮ್ಯಾ, ಪ್ರದೀಪ್ ಪಿಎನ್ ಮುಂತಾದವರು ಉಪಸ್ಥಿತರಿದ್ದರು. ಕುಟುಂಬಶ್ರೀ ಇತಿಹಾಸ ಮತ್ತು ಪ್ರಸ್ತುತತೆ ಎಂಬ ವಿಷಯದ ಕುರಿತು ಎನ್ ರಾಜೀವನ್ ಪ್ರಸ್ತುತಪಡಿಸಿದರು. ನನಗೆ ತಿಳಿದಿರುವ ಕುಟುಂಬಶ್ರೀ ಎಂಬ ವಿಷಯದಲ್ಲಿ ಕುಟುಂಬಶ್ರೀಯ ಸಾಧ್ಯತೆ ಎಂಬ ವಿಷಯದ ಕುರಿತು ಮಾಯಾ ಶಶಿಧರನ್, ಕುಟುಂಬಶ್ರೀ ಒಂದು ಮಾದರಿ ಎಂಬ ವಿಷಯದ ಕುರಿತು ದೀಪಾ ಎಸ್ ನಾಯರ್, ಕುಟುಂಬಶ್ರೀ ಹಾಗೂ ಸಾಮಾಜಿಕ ರಾಜಕೀಯ ಕ್ಷೇತ್ರದ ಬದಲಾವಣೆ ಎಂಬ ವಿಷಯದ ಕುರಿತು ಡಾಕ್ಟರ್ ಎಂ.ಕೆ. ರಾಜಶೇಖರನ್, ಕುಟುಂಬಶ್ರೀಯ ಸಮಕಾಲೀನ ಪ್ರಸ್ತುತತೆ ಎಂಬ ವಿಷಯದ ಕುರಿತು ಡಾಕ್ಟರ್ ಬಿ. ಶ್ರೀಜಿತ್ ಮಾತನಾಡಿದರು. ಹರಿದಾಸ್ ಡಿ, ಇಕ್ಬಾಲ್ ಸಿಎಚ್, ಕಿಶೋರ್ ಕುಮಾರ್ ಕೆಎಂ, ಸೌದಾ ಸಿಎಂ, ಸೈಜು ಪದ್ಮನಾಭನ್, ರೇಷ್ಮಾ ಎಂ ವಿಷಯ ಪ್ರಸ್ತುತಪಡಿಸಿದರು. ಮಾಧ್ಯಮ ಕಾರ್ಯಕರ್ತರೊಂದಿಗೆ ಚರ್ಚೆ ಸಂವಾದ ನಡೆಯಿತು. ಜಿಲ್ಲಾ ಮಿಷನ್ ಸಂಯೋಜಕ ರತೀಶ್ ಕುಮಾರ್ ಕೆ ಸ್ವಾಗತಿಸಿ ಜಿಲ್ಲಾ ಪ್ರೋಗ್ರಾಂ ಮ್ಯಾನೇಜರ್ ಶಿವಿ ಇ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು.
ಮಂಜೇಶ್ವರದ ಹಲವೆಡೆ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಸಾರ್ವಜನಿಕರಲ್ಲಿ ವಿಶೇಷವಾಗಿ ಪೋಷಕರಲ್ಲಿ ಭಾರೀ ಆತಂಕ ಸೃಷ್ಟಿಯಾಗಿದೆ. ಮಕ್ಕಳನ್ನು ಹೊರಗೆ ಕಳುಹಿಸಲು ಭಯಪಡುವ ಪರಿಸ್ಥಿತಿ ಎದುರಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಮಂಜೇಶ್ವರದ ಹಲವೆಡೆ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಸಾರ್ವಜನಿಕರಲ್ಲಿ ವಿಶೇಷವಾಗಿ ಪೋಷಕರಲ್ಲಿ ಭಾರೀ ಆತಂಕ ಸೃಷ್ಟಿಯಾಗಿದೆ. ಮನೆಯಿಂದ ಮಕ್ಕಳನ್ನು ಶಾಲೆಗೆ, ಮದ್ರಸಾ ಇನ್ನಿತರ ಅವಶ್ಯಕತೆಗೆ ಹೊರಗೆ ಕಳುಹಿಸಲು ಭಯಪಡುವ ಸ್ಥಿತಿ ಎದುರಾಗಿದೆ. ಇತ್ತೀಚಿನ ಕೆಲವು ದಿನಗಳಲ್ಲಿ ಶಾಲೆಗೆ ಹೋಗುವ ವೇಳೆ, ಆಟವಾಡಲು ಹೊರ ಹೋಗುವ ವೇಳೆ ಅಥವಾ ಶಾಲಾ ಮದ್ರಸೆಗಳಿಗೆ ತೆರಳುತ್ತಿರುವಾಗ ಮಕ್ಕಳ ಮೇಲೆ ನಾಯಿಗಳು ದಾಳಿ ಮಾಡುವುದು ನಿತ್ಯ ನಿರಂತರವಾಗಿದೆ. ಕಳೆದ ದಿನ ಮಂಜೇಶ್ವರದಲ್ಲಿ 2 ಮಂದಿಗೆ ಬೀದಿ ನಾಯಿ ಕಚ್ಚಿ ಗಾಯಗೊಳಿಸಿದೆ. ಮಂಜೇಶ್ವರ ಮಚ್ಚಂಪಾಡಿ ಕೋಡಿ ನಿವಾಸಿ ಮಹಮೂದ್ ಎಂಬವರ ಪುತ್ರ ಮೊಹಮ್ಮದ್ ಆಯಿಲ್ ಮನೆ ಅಂಗಳಕ್ಕೆ ಬಂದಾಗ ಬೆನ್ನಟ್ಟಿಕೊಂಡು ಬಂದ ಬೀದಿ ನಾಯಿಯೊಂದು ಕಚ್ಚಿ ಗಾಯಗೊಳಿಸಿದೆ. ನಂತರ ಬಾಲಕರನ್ನು ಕಾಸರಗೋಡಿನ ಆಸ್ಪತ್ರೆಗೆ ಕೊಂಡೊಯ್ದು ಚುಚ್ಚುಮದ್ದುಗೊಳಿಸಲಾಗಿದೆ. ಈ ದೃಶ್ಯ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾಗೆಯೇ ಕಳೆದ ದಿನ ಸಾಯಂಕಾಲ ಮಂಜೇಶ್ವರ ಬಡಾಜೆ ಚೌಕಿ ನಿವಾಸಿ ಮುಸ್ತಫಾ ಎಂಬವರನ್ನು ಬೆನ್ನಟ್ಟಿಕೊಂಡು ಬಂದ ಬೀದಿ ನಾಯಿಯೊಂದು ಕೈಯ ಭಾಗಕ್ಕೆ ಕಚ್ಚಿ ಗಂಭೀರ ಗಾಯಗೊಳಿಸಿದೆ. ನಂತರ ಇವರ ಬೊಬ್ಬೆ ಕೇಳಿ ಜನ ಸೇರುವಾಗ ನಾಯಿ ಓಡಿ ಹೋಗಿದೆ. ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಕೊಂಡೊಯ್ದು ಚುಚ್ಚುಮದ್ದು ನೀಡಲಾಗಿದೆ. ಊರಿನಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ಯಾವ ಕ್ರಮವನ್ನು ಸ್ಥಳೀಯಾಡಳಿತ ಕೈಗೊಳ್ಳದೇ ಇರುವುದು ಖೇದಕರ. ಮಕ್ಕಳನ್ನು ಆಟವಾಡಲು ಹೋದಾಗ ನಾಯಿಗಳು ಬೆನ್ನತ್ತಿ ಓಡಿಸುತ್ತವೆ, ಕೆಲವೊಮ್ಮೆ ಕಚ್ಚಲು ಯತ್ನಿಸುತ್ತವೆ. ಈ ಹಿನ್ನೆಲೆಯಲ್ಲಿ ಹೆದರಿಕೊಂಡೇ ಮಕ್ಕಳನ್ನು ಮನೆಯಲ್ಲಿಯೇ ಇರಿಸುತ್ತಿರುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. തെരുവ് നായിൻ്റെ ശല്യം ഒന്നും ഭയങ്കര ബുദ്ധിമുട്ടായില്ലേ. നമ്മൾ അപ്പുറത്തെ പള്ളിയെല്ലാം ഭയങ്കര ഇന്നാലെ വൈകുന്നേരമെല്ലാം തെരുവ് നായി വന്നിട്ട് ഒരു കിടാവെല്ലാം കടിച്ചിട്ട് ഭയങ്കര ബുദ്ധിമുട്ടാക്കിയല്ലേ. ഇനാരും പഞ്ചായത്തുകാർ അവരവർ നമ്മളെ മെമ്പർമാർ ആരും ശ്രദ്ധിക്കാൻ ആരും ഇല്ലേ. ഇങ്ങനെ ആയതുകൊണ്ടൊക്കെ നമുക്ക് നമ്മളെ മക്കളെ എങ്ങനെയാ നമ്മൾ വീട്ടിൽ നിന്ന് പുറത്തിറക്കുന്നത്? ഇതിക്കൊരു വഴി ഉണ്ടാക്കിയിട്ടേ വേണോ, ഇല്ലാണ്ടൊക്കെ വല്ലാതെ ബുദ്ധിമുട്ടാ. ಪಾಲಕರ ಆತಂಕ ಸಮಂಜಸವಾಗಿದೆ. ಬೀದಿ ನಾಯಿಗಳ ಸಮಸ್ಯೆ ಮಂಜೇಶ್ವರದ ಹಲವೆಡೆ ಸಾಮಾನ್ಯವಾಗಿದ್ದು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಭದ್ರತೆಯ ಭರವಸೆ ನೀಡುವುದು ಅಗತ್ಯವಾಗಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕವಿ, ಕಾದಂಬರಿಕಾರ, ಲೇಖಕ ಸುರಾಬ್ ಅವರ ವಿಶೇಷ ಪುಸ್ತಕ ಇಂಗ್ ಫಡಕ್ನ ಬಿಡುಗಡೆ ಕಾಸರಗೋಡು ಜಿಲ್ಲಾ ಲೈಬ್ರರಿ ಹಾಲ್ನಲ್ಲಿ ನಡೆಯಿತು. ಚಲನಚಿತ್ರ ನಾಟಕ ನಿರ್ದೇಶಕ ಗೋಪಿ ಕುತ್ತಿಕೋಲ್ ಅವರು ಲೇಖಕಿ ಮೈಸೂನ ಹನಿ ಅವರಿಗೆ ಪುಸ್ತಕವನ್ನು ನೀಡಿ ಬಿಡುಗಡೆಗೊಳಿಸಿದರು. ಕವಿ, ಕಾದಂಬರಿಕಾರ, ಲೇಖಕ ಸುರಾಬ್ ಅವರ ವಿಶೇಷ ಪುಸ್ತಕ ಇಂಗ್ ಫಡಕ್ನ ಬಿಡುಗಡೆ ಕಾಸರಗೋಡು ಜಿಲ್ಲಾ ಲೈಬ್ರರಿ ಹಾಲ್ನಲ್ಲಿ ನಡೆಯಿತು. ಚಲನಚಿತ್ರ ನಾಟಕ ನಿರ್ದೇಶಕ ಗೋಪಿ ಕುತ್ತಿಕೋಲ್ ಅವರು ಲೇಖಕಿ ಮೈಸೂನ ಹನಿ ಅವರಿಗೆ ಪುಸ್ತಕ ನೀಡಿ ಬಿಡುಗಡೆಗೊಳಿಸಿದರು. ഒരു പുസ്തകം ഒരു രാജ്യത്തെ, ഒരു ലോകത്തെ മാറ്റിമറിക്കുമെങ്കിൽ അതിലെ വാക്കുകളും അതുയർത്തുന്ന സന്ദേശവുമാണ് എപ്പോഴും ആ പുസ്തകത്തിന്റെ മഹത്വത്തെ വിളിച്ചറിയുന്നത്. ഇവിടെ നമ്മളിപ്പോൾ പ്രകാശനം ചെയ്ത ഈ കൃതി, ഈ പുസ്തകത്തിൽ പരാമർശിച്ച അല്ലെങ്കിൽ അതിൽ ഗസ്റ്റുകളായിട്ടുള്ള വന്നിട്ടുള്ള എല്ലാ എഴുത്തുകാരും അവരവരുടെ വാക്കുകൾ കൊണ്ട്, അവരവരുടെ ഭാവന കൊണ്ട് രാജ്യത്തെയോ അല്ലെങ്കിൽ അവർ വസിക്കുന്ന സമൂഹത്തെയോ പരിഷ്കരിക്കാൻ നിൽക്കുന്നവരാണ്. എന്നുവെച്ചാൽ എൻ്റെ അഭിപ്രായത്തിൽ പുസ്തകം എപ്പോഴും സ്വയം നവീകരിക്കാനും, പുസ്തകം എന്ന് വെച്ചാൽ എഴുത്ത്, സ്വയം നവീകരിക്കാനും മറ്റുള്ളവരെ നവീകരിക്കാനും സമൂഹത്തെ നവീകരിക്കാനുമാണ് പുസ്തകം എപ്പോഴും ഉപയോഗപ്പെടുന്നത്. ಗ್ರಂಥಾಲಯ ಮಂಡಳಿಯ ಕಾರ್ಯದರ್ಶಿ ಪಿ ದಾಮೋದರನ್ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡಿನ 30ಕ್ಕೂ ಹೆಚ್ಚು ಲೇಖಕರು ಹಾಗೂ ಕಲಾವಿದರು ಬರೆದ ಕೃತಿಯಾಗಿದೆ ಇಂಗ್ ಫಡಕ್. ಶಿಕ್ಷಕಿ ಹಾಗೂ ಲೇಖಕಿ ಬಿಪಿ ಜಯಶ್ರೀ ಪುಸ್ತಕ ಪರಿಚಯ ನಡೆಸಿಕೊಟ್ಟರು. ಲೇಖಕ ಸುರಾಬ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಅಶ್ರಫ್ ಅಲಿ ಚೇರಂಗೈ, ಗಿರಿಧರ್ ರಾಘವನ್, ಥಾಮ್ಸನ್ ಟಾಮ್, ಬಾಲಕೃಷ್ಣನ್ ಚಿರ್ಕಳ, ಹಮೀದ್ ಕಾಬಿಲ್, ಪುಷ್ಪಾಕರನ್ ಬೆಂಡಿಚಲ್, ಡಾಕ್ಟರ್ ಎಂಎಂ ಮುಮ್ತಾಜ್, ಕುಟ್ಯಾನ ಮೊಹಮ್ಮದ್ ಕುഞ്ഞി, ಎಎಸ್ ಮೊಹಮ್ಮದ್ ಕುഞ്ഞി, ಸಂತೋಷ್ ಒಳಿഞ്ഞಬಳತ್, ಬಾಲಗೋಪಾಲನ್ ಕಾഞ്ഞಂಗಾಡ್, ವಿಕೆ ನಾರಾಯಣನ್ ಕಾವ್ಗೋಳಿ, ಸಂದೀಪ್ ಕೃಷ್ಣನ್ ಮತ್ತು ಜಾಬೀರ್ ಎಂಬಿಬ್ಬರು ಶುಭ ಹಾರೈಸಿದರು. ಅವನಿ ಚಂದ್ರನ್ ಕವಿತೆ ವಾಚಿಸಿದರು. ಉನ್ನಿಕೃಷ್ಣನ್ ಸ್ವಾಗತಿಸಿ ರಾಘವನ್ ಬೆಳ್ಳಿಪಾಡಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಪರಿವಾರ ಬಂಟರ ಸಂಘದ ಯುವ ವೇದಿಕೆಯ ಆಶ್ರಯದಲ್ಲಿ ಅಮೈಬಯಲ್ನಲ್ಲಿ ಕೆಸರುಗದ್ದೆ ಕ್ರೀಡೋತ್ಸವ ಕಾರ್ಯಕ್ರಮ ಆಯೋಜಿಸಲಾಯಿತು. ಕೃಷ್ಣನಾಯ್ಕ್ ಬೀರಂತಬೈಲು ದೀಪ ಬೆಳಗಿಸಿ ಚಾಲನೆ ನೀಡಿದರು. ಕಾಸರಗೋಡು ಪರಿವಾರ ಬಂಟರ ಸಂಘದ ಯುವ ವೇದಿಕೆಯ ಆಶ್ರಯದಲ್ಲಿ ಅಮೈಬಯಲ್ನಲ್ಲಿ ಕೆಸರುಗದ್ದೆ ಕ್ರೀಡೋತ್ಸವ ಕಾರ್ಯಕ್ರಮ ಆಯೋಜಿಸಲಾಯಿತು. ಕೃಷ್ಣನಾಯ್ಕ್ ಬೀರಂತಬೈಲು ದೀಪ ಬೆಳಗಿಸಿ ಚಾಲನೆ ನೀಡಿದರು. ಕಾಸರಗೋಡು ಪರಿವಾರ ಬಂಟರ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಡಾಕ್ಟರ್ ಜಯಪ್ರಕಾಶ್ ನಾಯ್ಕ್ ಬಿ, ಕಾರ್ಯದರ್ಶಿ ಯೋಗೀಶ್ ನಾಯ್ಕ್, ಚಂದ್ರಶೇಖರ ನಾಯ್ಕ್ ಮಂಗಳೂರು, ಕಾಸರಗೋಡು ನಗರಸಭಾ ಕೌನ್ಸಿಲರ್ಗಳಾದ ವಿಮಲಾ ನಾಯ್ಕ್, ಅಶ್ವಿನಿ ನಾಯ್ಕ್, ರಾಜ, ಗಣೇಶ್, ಅನೀಶ್, ಚಂದ್ರ, ಜಗನ್ನಾಥ್ ಬೀರಂತಬೈಲ್, ಪವನ್, ಶ್ರೀನಿ, ಪುರುಷೋತ್ತಮ ನಾಯ್ಕ್, ಕೆಸಿಎನ್ ಮುಂತಾದವರು ಉಪಸ್ಥಿತರಿದ್ದರು.
ನಂತರ ವಿವಿಧ ಕೆಸರುಗದ್ದೆ ಆಟೋಟ ಸ್ಪರ್ಧೆಗಳು ನಡೆಯಿತು. ಲಿಂಬೆ ಚಮಚ ಓಟ, ಹಗ್ಗ ಜಗ್ಗಾಟ, ಬಾಲ್ ಪಾಸಿಂಗ್, ಬಲೂನ್ ಹುಟ್ಟಿಸುವುದು, ಓಟ ಮುಂತಾದ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಗ್ರಾಮೀಣ ಬದುಕಿನ ಆಚಾರ ವಿಚಾರ ಪರಂಪರೆಯನ್ನು ಪರಿಚಯಿಸುವ ಈ ಕೆಸರುಗದ್ದೆ ಆಟೋಟ ಸ್ಪರ್ಧೆಯಲ್ಲಿ ವಯಸ್ಸಿನ ಅಂತರವಿಲ್ಲದೆ ಮಕ್ಕಳು, ಯುವಕರು, ಮಹಿಳೆಯರು, ಪುರುಷರು ಭಾಗವಹಿಸಿರುವುದು ಗಮನಾರ್ಹವಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೋಟಿಕಣಿ ಶ್ರೀ ಮಲ್ಲಿಕಾರ್ಜುನ ಬಾಲಗೋಕುಲದ ಆಶ್ರಯದಲ್ಲಿ ರಕ್ಷಾಬಂಧನ ಉತ್ಸವವನ್ನು ಆಚರಿಸಲಾಯಿತು. ಚಿನ್ಮಯ ವಿದ್ಯಾಲಯದ ಯೋಗಗುರು ಡಾಕ್ಟರ್ ಶಿವರಾಯ ಭಟ್ ರಕ್ಷಾಬಂಧನದ ಸಂದೇಶ ನೀಡಿದರು. ಕೋಟಿಕಣಿ ಶ್ರೀ ಮಲ್ಲಿಕಾರ್ಜುನ ಬಾಲಗೋಕುಲದ ಆಶ್ರಯದಲ್ಲಿ ರಕ್ಷಾಬಂಧನ ಉತ್ಸವವನ್ನು ಆಚರಿಸಲಾಯಿತು. ಚಿನ್ಮಯ ವಿದ್ಯಾಲಯದ ಯೋಗಗುರು, ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಜಿಲ್ಲಾ ಕಾರ್ಯಾಧ್ಯಕ್ಷ ಡಾಕ್ಟರ್ ಶಿವರಾಯ ಭಟ್ ಮಕ್ಕಳಿಗೆ ರಕ್ಷಾಬಂಧನದ ಮಹತ್ವ ತಿಳಿಸಿದರು. ಮಕ್ಕಳು ಪರಸ್ಪರ ರಕ್ಷೆ ಕಟ್ಟುವ ಮೂಲಕ ಉತ್ಸವವನ್ನು ಆಚರಿಸಿಕೊಂಡರು. ಬಾಲಗೋಕುಲದ ವಿದ್ಯಾರ್ಥಿ ಕೃತಿಕ್ ಹಾಡು ಹಾಡಿದರು. ಪವನ್ ಅಮೃತ ವಚನ ಹಾಗೂ ಸನುಷಾ ರಕ್ಷಾಬಂಧನ ಸಂದೇಶ ನೀಡಿದರು. ಬಾಲಗೋಕುಲದ ಅಧ್ಯಕ್ಷ ನಗರಸಭಾ ಸದಸ್ಯ ವರಪ್ರಸಾದ್ ಕೋಟೆಕಣಿ ಶುಭ ಹಾರೈಸಿದರು. ಬಾಲಗೋಕುಲದ ಸದಸ್ಯರು, ಶಿಕ್ಷಕಿಯರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಜೀರ್ಪಳ್ಳ ಅಗ್ನಿ ಬ್ರಿಗೇಡ್ ಹಾಗೂ ಮಂಗಳೂರು ಕೆಎಂಸಿ ಬ್ಲಡ್ ಬ್ಯಾಂಕ್ನ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಯಿತು. ಕೋಳಿಯೂರು ಆಡಿಟೋರಿಯಂನಲ್ಲಿ ನಡೆದ ಕಾರ್ಯಕ್ರಮವನ್ನು ಸಂಸದ ರಾಜಮೋಹನ್ ಉಣ್ಣಿತ್ತಾನ್ ಉದ್ಘಾಟಿಸಿದರು. ಮಜೀರ್ಪಳ್ಳ ಅಗ್ನಿ ಬ್ರಿಗೇಡ್ ಹಾಗೂ ಮಂಗಳೂರು ಕೆಎಂಸಿ ಬ್ಲಡ್ ಬ್ಯಾಂಕ್ನ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಯಿತು. ಕೋಳಿಯೂರು ಆಡಿಟೋರಿಯಂನಲ್ಲಿ ನಡೆದ ಕಾರ್ಯಕ್ರಮವನ್ನು ಸಂಸದ ರಾಜಮೋಹನ್ ಉಣ್ಣಿತ್ತಾನ್ ಉದ್ಘಾಟಿಸಿದರು. ಮಜೀರ್ಪಳ್ಳ ಅಗ್ನಿ ಬ್ರಿಗೇಡ್ ಅಧ್ಯಕ್ಷ ಸೋಮಪ್ಪ ಪಿ ಅಧ್ಯಕ್ಷತೆ ವಹಿಸಿದ್ದರು. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಮುಖ್ಯ ಅತಿಥಿಗಳಾಗಿದ್ದರು. ತುಳುನಾಡ ಮಾಣಿಕ್ಯ ಅರವಿಂದ ಬೋಳರ್ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ದರು. ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ, ಮೀಂಜಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಂದರಿ ಶೆಟ್ಟಿ, ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಎಸ್, ಮೀಂಜಾ ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿ ಚೇರ್ಮನ್ ಬಾಬು ಕೂಳೂರು, ಮೀಂಜಾ ಗ್ರಾಮ ಪಂಚಾಯತ್ ಸದಸ್ಯ ನಾರಾಯಣ ತುಂಗ ಎಂಬಿವರು ಉಪಸ್ಥಿತರಿದ್ದರು. ಈ ಸಂದರ್ಭ ಕೋಳಿಯೂರು ಪದವು ಅಂಗನವಾಡಿ ಸಹಾಯಕಿ ಲಲಿತಾ ಹಾಗೂ ಕೊಡ್ಲಮಗರು ಶ್ರೀ ವಾಣಿ ವಿಜಯ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕ ಸುಬ್ರಹ್ಮಣ್ಯ ಭಟ್ ಎಂಬವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಮಜೀರ್ಪಳ್ಳ ಅಗ್ನಿ ಬ್ರಿಗೇಡ್ನ ಲೋಗೋವನ್ನು ಬಿಡುಗಡೆಗೊಳಿಸಲಾಯಿತು. ಮಜೀರ್ಪಳ್ಳ ಅಗ್ನಿ ಬ್ರಿಗೇಡ್ನ ಸದಸ್ಯರು, ಊರವರು ಹಲವಾರು ಮಂದಿ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿದರು. ಮಜೀರ್ಪಳ್ಳ ಅಗ್ನಿ ಬ್ರಿಗೇಡ್ ಕೋಶಾಧಿಕಾರಿ ಮನೋಜ್ ಕುಮಾರ್ ಸ್ವಾಗತಿಸಿ, ಕಾರ್ಯದರ್ಶಿ ಮನ್ಮಿತ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕ ಮತ್ತು ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸರಕಾರಿ ಕಾಲೇಜಿನ ಕನ್ನಡ ವಿಭಾಗದ ಆಶ್ರಯದಲ್ಲಿ ನಾಡೋಜ ಡಾಕ್ಟರ್ ಕಯ್ಯಾರ ಕಿಞ್ಞಣ್ಣರಯ್ಯ ಅವರ ಸಂಸ್ಮರಣೆ ಹಾಗೂ ಕೃತಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮವನ್ನು ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಮೊಹಮ್ಮದ್ ಅಲಿ ಉದ್ಘಾಟಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕ ಮತ್ತು ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಸರ್ಕಾರಿ ಕಾಲೇಜಿನ ಕನ್ನಡ ವಿಭಾಗದ ಆಶ್ರಯದಲ್ಲಿ ನಾಡೋಜ ಡಾಕ್ಟರ್ ಕಯ್ಯಾರ ಕಿಞ್ಞಣ್ಣರಯ್ಯ ಅವರ ಸಂಸ್ಮರಣೆ ಹಾಗೂ ಕೃತಿ ಬಿಡುಗಡೆ ಕಾರ್ಯಕ್ರಮ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಕಾಲೇಜಿನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗೋವಿಂದ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಮೊಹಮ್ಮದ್ ಅಲಿ ಉದ್ಘಾಟಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ ನಾರಾಯಣ ತೊಟ್ಟೆತೋಡಿ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಸರ್ಕಾರಿ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಶ್ರೀಧರ್ ಎನ್ ಸಂಸ್ಮರಣ ಭಾಷಣ ಮಾಡಿದರು. ಕಯ್ಯಾರರ ಪುತ್ರ ನಿವೃತ್ತ ಪ್ರಾಧ್ಯಾಪಕ ಪ್ರಸನ್ನ ರೈ ಕಯ್ಯಾರ, ಅಳಿಯ ಭುವನ ಪ್ರಸಾದ್ ಹೆಗ್ಡೆ ಮುಖ್ಯ ಅತಿಥಿಗಳಾಗಿದ್ದರು. ಕಾಲೇಜಿನ ಕಚೇರಿ ಅಧೀಕ್ಷಕ ದಿನೇಶ್ ಕೆ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ದೀಕ್ಷಿತಾ ಮಿಯಾ ಪದವು ಪ್ರಕಟಿಸಿದ ಧ್ವನಿ ಲಘು ಬರಹಗಳ ಸಂಕಲನವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ ನಾರಾಯಣ ತೊಟ್ಟೆತೋಡಿ ಬಿಡುಗಡೆಗೊಳಿಸಿದರು. ಮಿಯಾ ಪದವು ವಿದ್ಯಾವರ್ಧಕ ಶಾಲಾ ನಿವೃತ್ತ ಮುಖ್ಯ ಶಿಕ್ಷಕ ರಾಜಾರಾಮ್ ರಾವ್ ಟಿ ಕೃತಿ ಪರಿಚಯಿಸಿದರು.
ವಿಚಾರಗೋಷ್ಠಿಯಲ್ಲಿ ಕಯ್ಯಾರ ಕಿಞ್ಞಣ್ಣ ರೈಗಳ ಬದುಕು ಬರಹಗಳ ವಿವಿಧ ಆಯಾಮಗಳಲ್ಲಿ ಸರ್ವಾಣಿ ಬಿಕೆ, ಕಿಶನ್ ರಾಜ್, ಸೈಫನ್ ಸಾಬ್, ಅನುಪ್ರಭಾ, ಶಿಫಾನಿ, ತನ್ವಿ ಪ್ರಬಂಧ ಮಂಡಿಸಿದರು. ವಿದ್ಯಾಲಕ್ಷ್ಮಿ, ನಂದಿನಿ, ಲಾವಣ್ಯ, ಪೂಜಾ, ಶಿವಾನಿ, ತನುಶ್ರೀ, ತೇಜಾಕ್ಷಿ, ಅನುಷಾ ಅವರಿಂದ ಕಯ್ಯಾರರ ಕೃತಿಗಳ ಕಾವ್ಯ ಗಾಯನ ನಡೆಯಿತು. ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕ ಸಂಘಟನಾ ಕಾರ್ಯದರ್ಶಿ ವಿಶಾಲಾಕ್ಷ ಪುತ್ರಕಳ ಸ್ವಾಗತಿಸಿದರು. ಕನ್ನಡ ವಿಭಾಗ ಮುಖ್ಯಸ್ಥ ಪ್ರೊಫೆಸರ್ ಶಿವಶಂಕರ ಪಿ ಪ್ರಸ್ತಾವನೆಗೈದರು. ಸಹಾಯಕ ಪ್ರಾಧ್ಯಾಪಕಿ ಜಯಂತಿ ಕೆ ನಿರೂಪಿಸಿದರು. ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಸುಜೇಶ್ ಎಸ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ವಿಶ್ವ ಹಿಂದೂ ಪರಿಷತ್ ಮಾತೃಮಂಡಲಿಯ ಆಶ್ರಯದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಕೈಲಾಸ ಕಲ್ಯಾಣ ಮಂಟಪದಲ್ಲಿ 43ನೇ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ಜರುಗಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಕಾಸರಗೋಡು ವಿಶ್ವ ಹಿಂದೂ ಪರಿಷತ್ ಮಾತೃಮಂಡಲಿ ಇದರ ಆಶ್ರಯದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಕೈಲಾಸ ಕಲ್ಯಾಣ ಮಂಟಪದಲ್ಲಿ 43ನೇ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ಜರುಗಿತು. ಸಾಯಂಕಾಲ ಕಲಶ ಪ್ರತಿಷ್ಠೆ ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಮಾತೃಮಂಡಲಿ ಅಧ್ಯಕ್ಷೆ ಶಾರದಾ ಎಸ್ ರಾವ್ ಅಧ್ಯಕ್ಷತೆ ವಹಿಸಿದ್ದರು. ಮಾಲತಿ ಮಾಧವ ಕಾಮತ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ಮಹತ್ವದ ಕುರಿತು ಮಾಹಿತಿ ನೀಡಿದರು. ಮಾತೃಮಂಡಲಿ ಗೌರವಾಧ್ಯಕ್ಷೆ ಸವಿತಾ ಟೀಚರ್ ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಸೌಮ್ಯ ಶಂಕರನಾರಾಯಣ ಹೊಳ್ಳ ಇವರು ವರದಿ ವಾಚಿಸಿದರು. ಶ್ರೀದೇವಿ ರಾವ್ ಸ್ವಾಗತಿಸಿ ಸವಿತಾ ಕಿಶೋರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಅರುಣಾ ರಾಮಕೃಷ್ಣ ಹೊಳ್ಳ ಧನ್ಯವಾದವಿತ್ತರು. ಮಹಿಳೆಯರು ಸಾಮೂಹಿಕ ಶ್ರೀ ಲಲಿತ ಸಹಸ್ರನಾಮ ಪಠಣ ಮಾಡಿದರು. ಪುರೋಹಿತ ವೆಂಕಟೇಶ್ ಭಟ್ ಇವರ ನೇತೃತ್ವದಲ್ಲಿ ಮಹಾಪೂಜೆ ಜರುಗಿತು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಪ್ರಖಂಡ ಗೌರವಾಧ್ಯಕ್ಷ ಡಾಕ್ಟರ್ ಕೆಎನ್ ವೆಂಕಟರಮಣ ಹೊಳ್ಳ, ಉಪಾಧ್ಯಕ್ಷ ಕೆಎನ್ ರಾಮಕೃಷ್ಣ ಹೊಳ್ಳ, ಧಾರ್ಮಿಕ ಮುಖಂಡರಾದ ದೇವದಾಸ್ ನುಳ್ಳಿಪಾಡಿ, ಜಯರಾಮ್ ಶೆಟ್ಟಿ, ಕಿಶೋರ್ ಕುಮಾರ್, ರವಿ ಕೇಸರಿ ಮುಂತಾದವರು ಉಪಸ್ಥಿತರಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೆಯರು ಪೂಜೆಯಲ್ಲಿ ಭಾಗಿಯಾದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿ ನಡೆಸಿದ ಚುನಾವಣೆ ಗಮನಾರ್ಹವಾಯಿತು. ವಿವಿಧ ಚಿಹ್ನೆಯಡಿ ಸ್ಪರ್ಧಿಸಿದ ಅಭ್ಯರ್ಥಿಗಳು ತಮ್ಮ ನಾಮನಿರ್ದೇಶ ಪತ್ರವನ್ನು ಚುನಾವಣಾಧಿಕಾರಿ ಮುಖ್ಯ ಶಿಕ್ಷಕಿ ಚಿತ್ರಾವತಿ ಚಿಗುರುಬಾದೆ ಅವರಿಗೆ ನೀಡಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿ ಚುನಾವಣೆ ನಡೆಸಲಾಯಿತು. ವಿವಿಧ ಚಿಹ್ನೆಯಡಿ ಸ್ಪರ್ಧಿಸಿದ ಅಭ್ಯರ್ಥಿಗಳು ತಮ್ಮ ನಾಮನಿರ್ದೇಶ ಪತ್ರವನ್ನು ಚುನಾವಣಾಧಿಕಾರಿ ಮುಖ್ಯ ಶಿಕ್ಷಕಿ ಚಿತ್ರಾವತಿ ಚಿಗುರುಪಾದಿ ಅವರಿಗೆ ನೀಡಿದರು. ಸಮ್ಮತಿ ಎಂಬ ಆಪ್ನ ಮೂಲಕ ನವೀನ ರೀತಿಯಲ್ಲಿ ನಡೆಯುತ್ತಿರುವ ಚುನಾವಣೆಗೆ ಉದ್ಯಾವರ ತೋಟ ಶಾಲೆಯ ಮುಖ್ಯ ಶಿಕ್ಷಕ ಇಸ್ಮಾಯಿಲ್, ಶಿಕ್ಷಕ ರವಿಶಂಕರ್ ಸಾಕ್ಷಿಯಾದರು. ಶಾಲಾ ಶಿಕ್ಷಕ ಅಬ್ದುಲ್ ಬಶೀರ್ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ವಿದ್ಯಾರ್ಥಿಗಳೇ ಚುನಾವಣಾಧಿಕಾರಿಗಳಾದರು. ಶಿಕ್ಷಕಿ ರೇಷ್ಮಾ ಮುಂದಾಳತ್ವದಲ್ಲಿ ಮತ ಎಣಿಕೆ ನಡೆಯಿತು. ಶಾಲಾ ನಾಯಕನಾಗಿ ಮೊಹಮ್ಮದ್ ಅನಸ್ ಆಯ್ಕೆಯಾದರು. ಅದೇ ರೀತಿ ಚುನಾವಣೆಯಲ್ಲಿ ವಿಜೇತರಾದ ದಕ್ಷಿತ್, ಅಭಿಯಾ, ಹನಾನ್, ಮೊಹಮ್ಮದ್ ಸಾಹಿಲ್, ಅಬುಬಕರ್ ಸಿದ್ದಿಕ್ ಅವರನ್ನು ಆರೋಗ್ಯ, ಆಹಾರ, ಕ್ರೀಡೆ, ವಿದ್ಯಾಭ್ಯಾಸ ಮಂತ್ರಿಗಳಾಗಿ ಆಯ್ಕೆ ಮಾಡಲಾಯಿತು. ತದನಂತರ ವಿಜಯೋತ್ಸವದ ಮೆರವಣಿಗೆ ನಡೆಯಿತು. ಹಿರಿಯ ಶಿಕ್ಷಕ ರಿಯಾಜ್ ಪೆರಿಂಗಡಿ ಸತ್ಯ ಪ್ರತಿಜ್ಞೆ ಬೋಧಿಸಿದರು. ಪ್ರತಿ ಮಂತ್ರಿಗಳಿಗೂ ಮಾರ್ಗದರ್ಶಕರಾಗಿ ಶಿಕ್ಷಕಿ ಅನಿತಾ ಮತ್ತು ಅನುಕೃಷ್ಣ ನಿಯುಕ್ತಗೊಂಡರು. ಶಿಕ್ಷಕಿ ಐಶ್ವರ್ಯ ಶಾಲಾ ಕೆಲಸ ಕಾರ್ಯಗಳನ್ನು, ಮಂತ್ರಿಗಳ ಜವಾಬ್ದಾರಿ ಹಾಗೂ ಕರ್ತವ್ಯವನ್ನು ಆಮೂಲಾಗ್ರವಾಗಿ ತಿಳಿಸಿಕೊಟ್ಟರು. ತನ್ಮೂಲಕ ವಿದ್ಯಾರ್ಥಿಗಳು ಚುನಾವಣೆಯ ಅಗತ್ಯ ಮತ್ತು ಸರ್ಕಾರದ ಔಚಿತ್ಯವನ್ನು ಮನಗಂಡರು. ಶಾಲಾ ಶಿಕ್ಷಕಿ ಧನ್ಯ ಸ್ವಾಗತಿಸಿ ಜಸೀಲಾ ಟೀಚರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವತಂತ್ರ ರೈತ ಸಂಘ ಕಾಸರಗೋಡು ನಗರಸಭೆ ಸಮಿತಿಯ ನೇತೃತ್ವದಲ್ಲಿ ಕೃಷಿ ಭವನದ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ ಆಯೋಜನೆ. ಕೇಂದ್ರ ಮತ್ತು ಕೇರಳ ಸರ್ಕಾರಗಳ ರೈತ ವಿರೋಧಿ ನಿಲುವನ್ನು ವಿರೋಧಿಸಿ. ಕುಟುಂಬಶ್ರೀ ಕಾಸರಗೋಡು ಜಿಲ್ಲಾ ಮಿಷನ್ ಆಶ್ರಯದಲ್ಲಿ ಮಾಧ್ಯಮ ವಿಚಾರ ಸಂಕಿರಣ ಆಯೋಜನೆ. ಕಾಸರಗೋಡು ಪ್ರೆಸ್ ಕ್ಲಬ್ ಹಾಲ್ನಲ್ಲಿ. ಮಂಜೇಶ್ವರದ ಹಲವೆಡೆ ಹೆಚ್ಚಾಗುತ್ತಿದೆ ಬೀದಿ ನಾಯಿಗಳ ಹಾವಳಿ. ಭೀತಿಯಲ್ಲಿ ಪೋಷಕರು, ಸಂಬಂಧಪಟ್ಟ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರ ಆಗ್ರಹ. ಕವಿ, ಕಾದಂಬರಿಕಾರ, ಲೇಖಕ ಸುರಾಫ್ ಅವರ ವಿಶೇಷ ಪುಸ್ತಕ ಇಂಕ್ ಬಡಕ್ನ ಬಿಡುಗಡೆ ಕಾರ್ಯಕ್ರಮ. ಕಾಸರಗೋಡು ಜಿಲ್ಲಾ ಲೈಬ್ರರಿ ಹಾಲ್ನಲ್ಲಿ. ಕಾಸರಗೋಡು ಪರಿವಾರ ಬಂಟರ ಸಂಘದ ಯುವ ವೇದಿಕೆಯ ಆಶ್ರಯದಲ್ಲಿ ಕೆಸರುಗದ್ದೆ ಕ್ರೀಡೋತ್ಸವ ಕಾರ್ಯಕ್ರಮ. ಕೃಷ್ಣನಾಯಕ್ ಬೀರಂತಬೈಲು ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.